ಅರೇ ನಮಸ್ಕಾರ ಇದ್ದು ಬನ್ನಿ. ಹೇಗೆ ನಿಂಗ ಪುರುಸೊತ್ತಿಲ್ ಇದ್ದೀರೋ? ಈ ಶಂಬಟ್ಟಜ್ಜಂಗೆ ಬೇರೆ ಉದ್ಯೋಗ ಇಲ್ಲ ಹೇಳಿ. ಮನೊಂದು ಕತೆ ಹೇಗಿದ್ದದು ಶಂಬಟ್ಟಜ್ಜ ಅಂದ್ರೆ ಶಂಬಟ್ಟನ ಈಗ ಕಾಣದೆ ಸಮಯ ಎಷ್ಟಾಯ್ತು. ಅವನು ಬಿಟ್ಟಿಕ್ಕ ಹಿಡಿಯ ಅಲ್ಲ ಬೇರೆ ಇದ್ಯಾ ಅಂದ್ರೆ ಆಚಾರಿ ಬಾಳೆನ ಪೀಂಕಾಣಿಗೆ ತಿಳಿ ಒಂದು ಗಾದೆ ಇದ್ದು. ಈ ಶಂಬಟ್ಟಜ್ಜಂಗೆ ಬೇಕೋಳಿ ಈ ಕೆಲಸ ಎಂತ ಮಾಡಿದ್ದು ಅಂತಿದ್ದು. ಈಗ ಊರ್ಲಿಡಿ ಮಧ್ಯವರ್ಧನ ಶಿಬಿರ ಇದು ಕುಡಿತವರ ಬಿಡಿಸುತ್ತ ಶಿಬಿರ ಎಲ್ಲ ಇರ್ತಾನೆ. ಹಾಗಿಪ್ಪ ಕೆಲವು ಶಿಬಿರಂಗೆಲ್ಲ ಆಗುತ್ತು ಹೇಳಿದರೆ. ಈಗ ಶಬರಿಮಲೆಗೆ ಹೋಪಾಗ ಭಾರಿ ನಿಯತ್ತಿಲಿರಕ ಆಗುತ್ತು. ಅದಕ್ಕೆಲ್ಲ ವ್ರತಾಚರಣೆ ಎಲ್ಲ ಇದ್ದು ಅಂಬಾಗ ಎಲ್ಲರಿಗೂ ಹೋಪಲಕ್ಕು, ಹಿಂದೂಕ್ಕೆ ಎಲ್ಲರಿಗೂ ಹೋಪಲಕ್ಕು. ಹೋಪಾಗ ನೀಟಾಗಿರ್ತವು. ಹೇಳಿದ್ರು ಉದ್ಯಪ್ಪ 4 ಗಂಟೆಗೆದ್ದು ತಣ್ಣೀರಲ್ಲಿ ಮಿಂದು ಜಪ ತಪ ಎಲ್ಲ ಮಾಡೋದು, ಶರಣ ದಿರಿ ಕೇಳೋದು, ಒಂದೊತ್ತ ಊಟ 2 ಹೊತ್ತ ಫಲಹಾರ ಹೇಳಿ ಗುಣ ಇಲ್ಲ. ಹೋಯ್ಕೆ ಬಂದು ಅಂಬ ಕೆಲವು ಜನ ಮಾಂಸಾಹಾರಿಗೋ ಕುಡಿಯೋಲಿದ್ದರೆಲ್ಲ ಆ ಸಮಯಕ್ಕೆ ಬಿಡ್ತವು. ಮತ್ತೆ ಶಬರಿಮಲೆಗೆ ಹೋಯ್ಕೆ ಬಂದಿಕ್ಕೆ ಅದ್ರ ಶುರು ಮಾಡಕೊಳ್ಳಿ ಅಯ್ಯಪ್ಪ ಹೇಳ್ತೇನೆ. ಇವಕ್ಕೆ ವಂಶ ಪಾರಂಪರ್ಯ ಎರಡನೇ ಆ ಕೆಲಸ ಶುರು ಮಾಡ್ತವು. ಹಾಗಾಗಿ ಅಭ್ಯಾಸ ಆಗಿ ಅದರ ದಾಸನಾಂಗಿ ಆಗಿ ಜೀವವೇ ಹಾಳಾವು ತುಳಿಯಪ್ಪ. ಕೆಲವು ಶಿಬಿರಗಳಲ್ಲಿ ಎಲ್ಲ ಇದರೆಲ್ಲ ಕೆಟ್ಟ ದುಶ್ಚಟವೆಲ್ಲ ಬಿಡಿಸಲೇಬೇಕಾದ್ರೆ ಕೆಲವು ಕ್ಯಾಂಪ್ಗಳು. ಹಾಗೊಂದು ಕ್ಯಾಂಪಿಂಗ್ಗೆ ಹೋಗಿ ಬಂದಿಕ್ಕಿ ಎರಡನೇ ಕುಡಿಯೋದು ಬಂತು. ಇದು ಶಂಬಟ್ಟಜ್ಜನ ಮನೆ ಹತ್ತಾರೆ. 2 ಗತಿ ಕ್ಯಾಂಪಿಂಗ್ ಹೇಳಿದ್ರೆ ಕುಡಿಯೋದು ಬಿಡ್ಲಡಿಗೆ ಆಗ್ತಿಲ್ಲ. ಅವನು ಸರಿ ಮಾಡ್ತೇವೆ ಇತ್ತೆ ಬಾ ಹೇಳಿ ನಮ್ಮ ಭಾಷೆಯಲ್ಲ ಬತ್ತು. 10 ಜನ ಅದರದೆ ಕುಡಿಯೋ ಮನುಷ್ಯರು ನಮ್ಮ ಭಾಷೆಯಲ್ಲಿ ಆಯ್ಕೆ ಬತ್ತು. ಕೆಲವರ್ತಿ ತುಳು ಮಾತಾಡಿದ್ರೆ ಕುಡ್ದಪ್ಪ ನಮ್ಮ ಭಾಷೆ ಸರಿ ಮಾತಾಡ್ತವು. ಹಾಗದ ಹಾಗಿನ್ನು ದ್ರೋಹ ಅಪ್ಪದ ಬೇಡ, ಅವರ ಹೆಂಡತಿ ಮಕ್ಕಳಿಗೆ ತೊಂದರೆ ಅಪ್ಪದ ಬೇಡ ಹೇಳಿ ಶಂಬಟ್ಟಜ್ಜ ಮನೆಗೆ ಬಪ್ಪರೆ ಹೇಳಿ ಇಟ್ಲಾಗಿ ಬಾ ಎಂತೆಲ್ಲ ದೋಷ ಗುಣದೋಷ ಎಲ್ಲ ಹೇಳುತ್ತೆ. ಇದಕ್ಕೆ ಅವನು ಬೋಧನೆ ಮಾಡಿ ಇದೆಲ್ಲ ಕೆಟ್ಟ ಚಟವ ಬಿಡಿಸುತ್ತೆ ಹೇಳಿ. ಹಾಗೆ ಉದಯಕಾಲಕ್ಕೆ ಬಂತು, ಕಾಫಿ ಎಲ್ಲ ಕುಡಿದಾತು. ಒಂದು ದಿನ ಕ್ಯಾಂಪ್ ಶಂಬಟ್ಟಜ್ಜನದ್ದು ಕುಡಿಯೋದರೆ ಬಿಡಿಸಲೆ. ಉದಿಯಪ್ಪ ಜಪ ತಪಲ ಆಗಿ ತಿಂಡಿ ಕಾಪಿ ಆದಿಕ್ಕೆ ಒಂದು 10 ಗಂಟೆಯಿಂದ ಶುರು ಮಾಡಿದ ಅದಕ್ಕೆ ಪಾಠ ಮಾಡಿ. ಬಾ ನಾವು ಇಲ್ಲಿ ತೋಟಲ್ಲ ಆಗಿ ಹೋಗಿಲ್ಲಪ್ಪ. ಹಾಗೆ ಪಾಠ ಮಾಡಿ ಕೂದೊಂಡಲ್ಲ ಹಿಂಗೆ ತಿರುಗಿಕೊಂಡು ಅದರ ಮನಸ್ಸು ಪರಿವರ್ತನೆ ಮಾಡೋದು ಶಂಬಟ್ಟಜ್ಜನ ಒಂದು ಆಲೋಚನೆ. ಹಾಗೆ ತೋಟದಲ್ಲೇ ಹೋಪಾಗ ಒಳ್ಳೆ ಸಾವಯವ ಗೊಬ್ಬರ ಹಾಕಿದ ತೋಟ ಇದೆ ಶಂಬಟ್ಟಜ್ಜನದ್ದು. ಅಲ್ಲಿ ಎಲ್ಲ ನಂಜಿರುಳಿ ಹಿಂಗೆ ನಕ್ಕಳು ಹಿಂಗೇ ಪಡಚಿತ್ತು ಮಣ್ಣಿನ ಮೇಗೆ ಬಂದು. ಹಾಗೆ ಬಿಸಿಲು ಬಿದ್ದುಕೊಂಡು ಒಂದು ನಂಜಿರುಳಿಗೆ ಶಕ್ತಿ ಇಲ್ಲದಂಗೆ ಹೀಗೆ ಸಾಯ್ತಂಗೆ ಇತ್ತಿತ್ತು. ಪೆಡಚೊಂಡೇ ಇತ್ತಿದ್ದಿಲ್ಲ. ಹಾಗಪ್ಪ ಇದಕ್ಕೊಂದು ಇದ ನೋಡು ಇಟ್ಲ ಬಾ ನೀವೊಂದು ಗ್ಲಾಸ್ ಮನೆಯಿಂದ ನೀರು ತಕೊಂಡು ಬಾ ನೋಡು ಅವನಿಗೆ ಇದೆಲ್ಲ ಸರಿ ಮಾಡೋದು. ಹಾಗೆಲ್ಲ ತೋರಿಸಿದ. ಒಂದು ಗ್ಲಾಸ್ ನೀರು ತಕೊಂಡು ಬಂದು ಒಂದು ಕೂಂಬಳೆಗೆ ನೀರು ಹಾಕಿ ನಕ್ಕಲಿನ ನೀರಿಗೆ ಹಾಕಿದ. ಅದಕ್ಕೆ ಈ ಬಿಸಿಲಿನ ತಾಪಂದ ನೀರು ಸಿಕ್ಕಿಯಪ್ಪಾಗ ಅಜ್ಜ ಉಸಿರು ಬಂತು ನಂಜಿರೊಳಗೆ ನಕ್ಕಲಿಗೆ. ಒಳ್ಳೆ ಪಟ ಪಟ ಪಟನೆ ಪಡಚಿತ್ತು. ಹಾರಿ ಕುಂಬಳಿಂದ ಈ ಮಣ್ಣ ಒಟ್ಟೊಳಂಗ ಹೋಯ್ತು. ಮಣ್ಣಿನಲ್ಲಿ ಒಂದು ಸಣ್ಣ ಹೊಟ್ಟೆ ಐತಿ ಅದರೊಳಗೆ ಹೋಯ್ತು ನಕ್ಕಲು. ಇದನ್ನ ನೀ ಎಂತ ಆಲೋಚನೆ ಮಾಡಿದೆ? ಎಂತ ಮೆಚ್ಚಕ್ಕೆ ಶಂಬಟ್ಟಜ್ಜನಿಗಳು ಒಂದು ಸಾಹಿತ್ಯ ನಂಜಿರಳೆ ಕೂಡ ಪಾಪಕರ್ಮ ಕಂಡು ಎನ್ನತ್ತರೆ ಕೂಡಲೇ ನೀರು ತಂದು ಅದಕ್ಕೆ ಎರೆದು ಅದರ ಸರಿ ಮಾಡಿ ನಿಂಗ ಅದರ ಜೀವ ಉಳಿಸಿದಿರಿ. ಭಯಂಕರ ನಿಂಗ ಹೇಳಿದ. ನೋಡು ಹಾಗೆ ಮತ್ತೆ ಚೂರು ಮುಂದೆ ಹೋಪಾಗ ಶಂಬಟ್ಟಜ್ಜನ ಒಟ್ಟಿಗೆ ಬಂದರ ಕಿಸೆ ದಪ್ಪ ಕಾಣ್ತು. ಅದರ ಕಿಸೆರಿ ಇತ್ತಿದ್ದು ಕುಡುಕ ಅದರ ಕಿಸೆಲಿ ಕುಪ್ಪಿ ಇತ್ತಿದ್ದು. ಅದ ಮುಂದೆ ಹೋಪಾಗ ಎರಡನೇ ಇನ್ನೊಂದರಿ ಇತ್ತ ಬಾ ನಿನ್ನ ಕಿಸೆಲೆ ಅಂತಾರ ಕಾಂಬದು. ಅದು ತೋರಿಸ್ತಿಲ್ಲ ಅದು ಕಳ್ಳು. ಕಳ್ಳು ತೊಂದರೆ ಇಲ್ಲ. ಅದು ಪಕ್ಕ ಕೇಳಿಯಪ್ಪಾಗ ಶಂಬಟ್ಟಜ್ಜ ಅಂದಾಜೆ ಮಾಡಿದ. ಶಂಬಟ್ಟಜ್ಜ ಕುಡಿಯಲೇ ಕೇಳಿದ್ದು ಹೇಳಿ ಹೀಗೆ ಕೊಟ್ಟತ್ತು. ಎನಗೆ ಕುಡಿಯಲ್ಲ ಅದೊಂದೀಗ ಪ್ರಯೋಗ ಮಾಡಿ ತೋರಿಸುತ್ತೆ. ಇಲ್ಲಿಗೆ ಬಾ ಹೇಳಿ ಎರಡನ್ನೊಂದು ನಂಜಿರೊಳೆ ಹೆರ್ಕೊಳ್ಳಿ ಹೇಳಿದ ತೋಟಂದ. ಅದು ಈಗ ಅಜ್ಜ ಮಣ್ಣು ಮಂದಿ ಒಳ್ಳೆ ಫ್ರೆಶ್ ನಂಜಿರೊಳೆ ಒಳ್ಳೆ ಜೀವಿಪ ಗುಂಡು ಗುಂಡಾಗಿಪ್ಪ ನಂಜಿರೊಳೆ ಹೆರ್ಕಿದೆ. ಎರಡನೇ ತೋಟಲ್ಲಿ ಒಂದು ಕೂಂಬಳೆ ಇತ್ತಿದ್ದ. ಅಲ್ಲಿ ಕೂಡಲೇ ಅಂತಾರ ಸಿಕ್ಕುತ್ತಾರೆ ತೋಟಲ್ಲಿ ಹಾಳೆ ಕೂಂಬಳೆ ನಮಗೆ 20. ಆ ಕೂಂಬಳೆಗೆ ಚೂರು ಒಂದು ಅರ್ಧ ಗ್ಲಾಸಿನಷ್ಟು ಕಳ್ಳೆರದ ಅದರ ಕಿಸೆಂದ ತೆಗೆದ ಕುಪ್ಪಿನಿದ್ದ ಕಳ್ಳಿನ ಎರವಳೆ ಹೇಳಿದ ಅದರ ತೆಗೆ. ಆ ಕಳ್ಳಿಗೆ ನಂಜಿರೊಳೆ ಹಾಕಿದ. ನಂಜಿರೊಳೆ ಹಾಕಿ
ಈಗ ನೋಡಿಯಪ್ಪ ಅದು ಪಟ 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 ಬೆಳತಿ ನಂಜುಳ್ಳೆ ಸತ್ತತ್ತು. ಈ ಜನ ಒಟ್ಟಿಗೆ ಕೇಳುದು ಶಂಬಟ್ಟಂಗೆ ತಲೆಗೆ ಹೋಗ್ತದೆ, ಅದಕ್ಕೆ ತಲೆಗೆ ಹೋಯ್ಕಂದು. ಈಗೆಂತ ಅಂದಾಜು ಮಾಡಿದೆ ನೀನು ನೋಡಿ. ಕಳ್ಳಿಲ್ಲಿ ಹುಳುವೆಲ್ಲ ಸಾಯಿತು ನೋಡಿ ಅಂದಾಜು ಮಾಡಿದೆ ಹೇಳಿ. ನೀರಿಲ್ಲಿ ಬದುಕುತ್ತು. ಶಂಬಟ್ಟಂಜನಕ್ಕೆ ಪಾಠ ಮಾಡೋದು ನೀರೆಲ್ಲದೆ ಶರೀರ ಎಲ್ಲ ಒಳ್ಳೇದಾಗುತ್ತು, ಹುಳೆಲ್ಲ ಬದುಕಿದೆಲ್ಲ ತೋರಿಸಿ. ಕಳ್ಳು ಕುಡಿದ್ರೆ ಹೊಟ್ಟೆಲಿ ಕಣ್ಣು ಇದೆಲ್ಲ ಸಾಯಿಗೂ ನಾವು ಸಾಯಿಗೂ ಅಂತ ಅರ್ಥದಲ್ಲಿ ಅವಕ್ಕೆ ಪಾಠ ಮಾಡಿದ್ವಿ. ಇದನ್ನು ನೀನು ಎಂತ ತಿಳ್ಕೊಂಡೆ? ಹೊಟ್ಟೆಲಿ ಹುಳು ಎಲ್ಲ ಸಾಯಲೆ ಕಳ್ಳು ಕುಡಿಯೋದು ಒಳ್ಳೇದು, ಕಳ್ಳು ಆರೋಗ್ಯಕ್ಕೆ ಒಳ್ಳೇದು. ಬೇಕಾ ಶಂಬಟ್ಟಂಜಂಗೆ ಮಾಡಕ್ಕೆ ಕೆಲಸವೇ ಮಾಡಿಕು. ಕೆಲವಕ್ಕೆಲ್ಲ ಬುದ್ಧಿವಾದ ಹೇಳಲೆ ಒಪ್ಪದ ಆಗ ಹೇಳಿದ್ರೆ ಅವಕ್ಕೆ ಅದೇ ತಲೆಗೆ ಹೋಗಷ್ಟು. ಕಳ್ಳು ಭಾರಿ ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಹೊಟ್ಟೆ ಒಳ ಹುಳೆಲ್ಲ ಇಪ್ಪದು ಅಜೀರ್ಣಕ್ಕೆಲ್ಲ ಕಳ್ಳೆ ಮದ್ದೊಳ್ಳಿಲಿಕ್ಕೆ ಅದು ಆತ. ನೀನು ಹೋಗು, ನಿನ್ನೊಟ್ಟಿಗೆ ವಹಿವಾಟಾಗಲಿ ಶಂಬಟ್ಟಜ್ಞ ಅಲ್ಲಿಂದ ಪಾಠ ಮಾಡಿದ್ರೆ ನಿಲ್ಲಿಸಿದ ಕಾಮ ಆತ. ಹರೇ ರಾಮ.